ಆದ್ರೂ ನೀವು ಸೂಪರ್ ಬಿಡಿ ಸರ್. ಯಾಕೆ? ಸುಮ್ಕೆ ಗಾಡಿ ಕೊಟ್ರೆ ಅಮ್ಮರಣ್ಣ ತಗೊಳಕಿಲ್ಲ ಅಂತ ಗೊತ್ತಿದ್ದು ಅವನಿಗೆ ಬೇರೆ ಏನೋ ಹೇಳಿ ಅವ್ನ್ ಗಾಡಿ ತಗೊಂಡು ಹೋಗಂಗ್ ಮಾಡಿದ್ರಲ್ಲ, ನೀವು ಸೂಪರ್ ಬಿಡಿ ಸರ್. ಸ್ಯಾನೇನೆ ಖುಷಿ ಆಯ್ತು. ಇನ್ನೇನ್ ಮಾಡ್ಲಿ ಕಮಲಿ ಅವರ, ನನ್ನ ತಂಗಿ ಈ ಬಿಸಿಲಲ್ಲಿ ನಡ್ಕೊಂಡು ಹೋಗೋದನ್ನ ನಾನು ಸುಮ್ಮನೆ ನೋಡ್ಕೊಂಡಿರಲ್ಲ. ಸರ್, ನೀವು ನಿಮ್ಮ ತಂಗಿ ಮಾತ್ರ ಅಲ್ಲ, ಯಾರೇ ಕಷ್ಟದಲ್ಲಿದ್ರೂ ನೋಡ್ಕೊಂಡು ಸುಮ್ಕಿರಕ್ಕಿಲ್ಲ. ಅವ್ರಿಗೇನಾದ್ರೂ ಒಂದು ಸಹಾಯ ಮಾಡೇ ಮಾಡ್ತೀರಾ. ಈ ನಿಮ್ಮ ಒಳ್ಳೆ ಮನ್ಸು ನೋಡ್ತಿದ್ರೆ ಮತ್ತೆ ಮತ್ತೆ ನಿಮ್ಮನ್ನ ಪ್ರೀತಿಸೋ ಹಂಗೆ ಮಾಡಂಗಾಯ್ತೈತೆ. ಏನಂದ್ರಿ? ಏನಿಲ್ಲ ಸರ್, ಅದು ನೀವು ಸ್ಯಾನೇ ಒಳ್ಳೆಯವರು ಅಂತ ಹೇಳ್ದೆ ಆಟೆಯ. ಅಷ್ಟೇನಾ? ಹ್ಞೂ ಸರ್. ನನ್ನ ಮೇಲೆ ಮತ್ತೆ ಮತ್ತೆ ಪ್ರೀತಿ ಆಗೋ ಥರ ಆಗತ್ತೆ ಅಂತ ಹೇಳಿದ್ರಿ. ಏನು ಅಂತ ಕೇಳಿದ್ರೆ ಹೇಳ್ತಿಲ್ವಲ್ಲ ನೀವು. ಒಂದೇ ಒಂದ್ಸಲ ಹೇಳಿ ಕಮಲಿ ಅವರ. ಏನ್ ಸರ್ ನೀವು, ನಾನೇನೋ ಬಾಯಿ ತಪ್ಪಿ ಹೇಳಿದ್ನ ಏನು ಏನು ಅಂತ ಮತ್ತೆ ಕೇಳ್ತಿರಲ್ಲ. ಪದೇ ಪದೇ ಹೇಳೋದಕ್ಕೆ ಒಂಥರ ಆಯ್ತಾಯ್ತಪ್ಪ. ಇನ್ನೇನು 200 ಮೀಟರ್ ಮನೆ. ಹೌದು ಸರ್. ಎಷ್ಟು ಬೇಗ ಮನೆ ಬಂದ್ಬಿಡ್ತಲ್ವಾ? ಅಯ್ಯೋ ಸರ್, ಮನೆ ಬರ್ಲಿಲ್ಲ, ಮನೆ ತವಕ್ಕೆ ನಾವೇ ಬಂದ್ವಿ. ಆದ್ರೂ ನಾವು ಕಾಲೇಜ್ ಕ್ಯಾಂಪಸಲ್ಲಿ ಓಡಾಡಿದ್ ಬಿಟ್ರೆ ನಿಮ್ಮ ಊರಿಗೆ ಹೋದಾಗ ಈ ಥರ ಓಡಾಡಿದ್ವಿ. ಬಟ್ ಮನೆ ಪಕ್ಕ ಅಕ್ಕಪಕ್ಕದ ರಸ್ತೆಯಲ್ಲಿ ಈ ಥರ ಓಡಾಡಿದ್ದೇ ಇಲ್ಲ. ಸರ್, ಒಂದ್ ಕೆಲ್ಸ ಮಾಡುಮ್ಮ, ಹೆಂಗಿದ್ರು ಅತ್ತೆ ಮಾವ ಬೆಳಗ್ಗೆನೆ ಎದ್ದು 5 ಗಂಟೆಗೆ ವಾಕಿಂಗ್ ಹೋಗ್ತಾರಲ್ವಾ, ನಾವು ಇನ್ಯಾಕೆ ಅವ್ರ ಜೊತೆ ವಾಕಿಂಗ್ ಹೋಗೋಣ ಸರ್. ಕಮಲಿ ಅವರೇ, ನಾನೇನೋ ಕೇಳಿದ್ರೆ ನೀವೇನೋ ಹೇಳ್ತೀರಲ್ಲ. ಅಯ್ಯೋ, ನೀವೇನ್ ಹೇಳಿದ್ರಿ ಸರ್? ನಂಗೆ ಅರ್ಥ ಆಗ್ಲಿಲ್ಲ. ನಿಮ್ಗೆ ಅರ್ಥ ಆದ್ರೂ ನಾಟಕ ಆಡ್ತೀರಲ್ವಾ? ಅಯ್ಯೋ ಸರ್, ನಾನ್ ಯಾಕೆ ಹಂಗ್ ಮಾಡ್ಲಿ? ದಿಟ್ವಾಗ್ಲೂ ನಂಗೆ ಅರ್ಥ ಆಗ್ಲಿಲ್ಲ. ನೀವು ಓಡಾಡ್ಬೇಕು ಅನ್ನೋ ಆಸೆ ನನ್ನ ಹೆಲ್ತ್ ಪರ್ಪಸ್ ಅಂತ ಅನ್ಕೊಂಡೆ. ಹೆಲ್ತ್ ಪರ್ಪಸ್ ಅಲ್ಲ, ಹಾರ್ಟ್ ಪರ್ಪಸ್. ಏನು? ಏನಿಲ್ಲ. ಎಲ್ಲ ಗೊತ್ತಾದ್ರೂ ಏನು ಏನು ಅಂತ ಕೇಳಿ ಸತಾಯಿಸ್ತೀರಾ. ಈ ಹುಡುಗಿರೇ ಹೀಗೆ. ಸರ್, ಏನನ್ನ ಹೇಳಿದ್ರ? ಏನಿಲ್ಲ. ಅಮರ್, ರಿಷಿ ಅಣ್ಣಂಗೆ ಕಮಲಿಗೆ ನಮ್ ಬಗ್ಗೆ ಎಷ್ಟು ಕನ್ಸರ್ನ್ ಅಲ್ವಾ? ಹೌದು ಚಿನ್ನ, ಒಟ್ನಲ್ಲಿ ನಿನಗಂತೂ ಒಳ್ಳೆ ಅಣ್ಣ ಅತ್ತಿಗೆ ಸಿಕ್ಕಿದಾರಲ್ಲ. ಏಯ್ ಲೂಸು, ಅವ್ರು ಬರೀ ನಂಗೆ ಅಣ್ಣ ಅತ್ತಿಗೆ ಮಾತ್ರ ಅಲ್ಲ, ನಿನಗೂ ತಂಗಿ ಅಂಡ್ ಭಾವ. ಹೌದು, ಯಾರಿಲ್ಲ ಅಂತಿದ್ದು. ತರ್ಲೆ ಅಮರ್, ನಮ್ ಫ್ಯಾಮಿಲಿ ಅವ್ರಿಗೆ ನಮ್ ಬಗ್ಗೆ ಎಷ್ಟು ಪ್ರೀತಿ ಅಲ್ವಾ? ಹೌದು ಚಿನ್ನ, ಸತ್ಯ. ಹೌದು, ನಾನ್ ಬೈಕಲ್ಲಿ ಇಷ್ಟು ದೂರ ಕೂತಿದ್ದೀನಿ, ಹತ್ರ ಕುತ್ಕೋ, ನನ್ನ ಗಟ್ಟಿಯಾಗಿ ಹಿಡ್ಕೊಂಡ್ ಕುತ್ಕೋ ಅಂತ ಹೇಳಿದ್ಯಾ? ಚಿನ್ನ, ಅದು ಆಹಾ, ಅನ್ಸಿದ್ನ ಬಾಯ್ ಬಿಟ್ ಕೂಡ ಹೇಳಲ್ಲ ಅಲ್ವಾ ನೀನು? ನಾನು ಹೇಳಿದೆಲ್ಲ ನಿನ್ಗೆ ಅರ್ಥ ಆಯ್ತಲ್ಲ ಕಲ್ಪನಾ? ಎಸ್ ಮ್ಯಾಮ್, ಬಟ್ ಈ ಥರ ಮಾಡ್ಬೋದಾ? ಈ ಥರದ್ದು ಒಂದು ಆಪ್ಷನ್ ಇರೋದ್ರಿಂದಾನೆ ನಾನು ನಿನಗೆ ಹೇಳ್ತಾ ಇರೋದು. ಮಾಮ್, ಏನು ಮಾತಾಡ್ತಾ ಇದ್ದೀರಾ? ನಾವು ಇಲ್ಲಿಗೆ ಯಾಕೆ ಬಂದಿದ್ದೀವಿ? ಇವ್ರು ಯಾರು ಮಾಮ್? ಬೇಬಿ, ಶಿ ಇಸ್ ವೆರಿ ಟ್ಯಾಲೆಂಟೆಡ್. ತುಂಬ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡಿರೋಂಥ ಹುಡುಗಿ. ಹೆಸರು ಕಲ್ಪನಾ ಅಂತ. ಓಕೆ ಮಾಮ್, ಬಟ್ ಇವರಿಂದ ನಮ್ಗೆ ನ್ಯೂಸು ಹೇಳ್ತೀನಿ ಇರು. ನೋಡು ಕಲ್ಪನಾ, ನಾನು ಹೇಳಿದ ಕೆಲಸ ಆಗಬೇಕು, ಆದರೆ ಯಾರಿಗೂ ಯಾವುದೇ ಕಾರಣಕ್ಕೂ ಡೌಟ್ ಬರಬಾರ್ದು. ಗಾಟ್ ಇಟ್? ಅನಿಕಾ ಏನು ಹೇಳ್ತಾಳೋ ಬಿಡ್ತಾಳೋ ಅದಕ್ಕೆಲ್ಲ ನೀನೇನು ತಲೆ ಕೆಡಿಸ್ಕೋಬೇಡ. ಅವಳು ಬರೀ ಲಿಪ್ ಮೂಮೆಂಟ್ ಮಾಡ್ತಾಳೆ ಅಷ್ಟೇ. ಬರೆಯೋದನ್ನೆಲ್ಲ ನೀನೇ ಬರಿಬೇಕು. ಸೊ ನಾಳೆ ಎಕ್ಸಾಮ್ಗೆ ನೀನು ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಓಕೆ? ಓಕೆ ಮ್ಯಾಮ್, ಬಟ್ ಏನೂ ಪ್ರಾಬ್ಲಮ್ ಆಗಲ್ಲ ಅಲ್ವಾ? ಇದು ನನ್ನ ಕರಿಯರ್ ಪ್ರಶ್ನೆ ಮ್ಯಾಮ್, ಏನೂ ನೆಗೆಟಿವ್ ಎಫೆಕ್ಟ್ ಆಗಬಾರ್ದು. ಡೋಂಟ್ ವರಿ, ಕಾಲೇಜ್ ನಮ್ಮದು. ನಾವೇನು ಡಿಸಿಷನ್ ತಗೋತೀವೋ
ಅದೇ ಫೈನಲ್. ನೀನು ಯಾರಿಗೂ ಡೌಟ್ ಬರ್ದಿರೋ ಹಾಗೆ ಎಕ್ಸಾಮ್ ಬರೀಬೇಕು ಅಷ್ಟೆ. ಲುಕ್, ನೀನೇನಾದರೂ ಸರಿಯಾಗಿ ಕೆಲಸ ಮಾಡಿ ಮುಗಿಸಿದ್ರೆ ನೀನು ಹೈಯರ್ ಸ್ಟಡೀಸ್ಗೆ ನೀನು ದುಡ್ಡಿಗೆ ಪರದಾಟ ಮಾಡಬೇಕಾಗಿಲ್ಲ. ಅದನ್ನೆಲ್ಲ ನಾನು ನೋಡ್ಕೋತೀನಿ. ಓಕೆ ಮ್ಯಾಮ್, ನಾನು ನೀಟಾಗಿ ಕೆಲಸ ಮುಗಿಸ್ತೀನಿ. ಮಾಮ್, ನೀವ್ ಏನ್ ಮಾಡ್ತಾ ಇದ್ದೀರಾ? ನಂಗೊಂದು ಅರ್ಥ ಆಗ್ತಿಲ್ಲ. ಅಲ್ಲ, ಆ ಕಲ್ಪನಾ ನನ್ನ ಜಾಗದಲ್ಲಿ ಅದು ಹೇಗೆ ಎಕ್ಸಾಮ್ ಬರೀತಾಳೆ? ಮಾಮ್, ನಿಮ್ಮಿಷ್ಟಕ್ಕೆ ನೀವು ಏನೇನೋ ಪ್ಲಾನ್ ಮಾಡ್ತಾ ಇದ್ದೀರಾ. ಬಟ್ ಕಮಲ್ ಈಸ್ ಅ ಕಾಲೇಜ್ ಅಡ್ಮಿನಿಸ್ಟ್ರೇಟರ್. ಅವ್ರು ಇದಕ್ಕೆಲ್ಲ ಒಪ್ಪಲ್ಲ ಮಾಮ್. ಬಟ್ ಹೇಗೆ ಮಾಮ್ ಕಮಲಿ ನನ್ನ ಪರವಾಗಿ ಬೇರೆಯವ್ರನ್ನ ಎಕ್ಸಾಮ್ ಬರೆಯಕ್ ಬಿಡ್ತಾಳೆ? ಹಾ, ಇದ್ದಕ್ಕಿದ್ದ ಹಾಗೆ ನಿನ್ನ ಕೈ ಮುರಿದು ಹೋದ್ರೆ? ವಾಟ್ ಮಾಮ್? ಎಸ್ ಬೇಬಿ, ನಿನ್ನ ಕೈ ಮುರಿದು ಹೋದ್ರೆ ನೀನು ಹೇಗೆ ಎಕ್ಸಾಮ್ ಬರೆಯೋಕ್ಕಾಗುತ್ತೆ? ಆಗ ನಿನ್ನ ಪರವಾಗಿ ಬೇರೆಯವ್ರ ಎಕ್ಸಾಮ್ ಬರೀಬೇಕಾಗುತ್ತೆ. ಬಟ್ ಆ ಥರ ಆದರೆ ಎಕ್ಸಾಮ್ ಬರೆಯೋದಕ್ಕೆ ಕಾಲೇಜ್ ಪರ್ಮಿಷನ್ ಬೇಕಲ್ವಾ? ಎಸ್ ಮಾಮ್. ಇದೇ ನನ್ನ ಪ್ಲಾನ್ ಬೇಬಿ. ಸೊ ಈಗ ನಿನ್ನ ಕೈ ಮುರಿದು ಹೋಗುತ್ತೆ, ನಿನ್ನ ಪರವಾಗಿ ಕಲ್ಪನಾ ಎಕ್ಸಾಮ್ ಬರೀತಾಳೆ ಅಷ್ಟೇ. ಎಲ್ಲ ಓಕೆ, ಬಟ್ ನನ್ನ ಕೈ ಸರಿಯಾಗೇ ಇದೆಯಲ್ಲ ಮಾಮ್? ಈಗ ಸರಿಯಾಗೇ ಇದೆ ಬೇಬಿ, ಬಟ್ ಇನ್ನು ಸ್ವಲ್ಪ ಹೊತ್ತಲ್ಲಿ ಮುರಿದು ಹೋಗ್ಬಿಡುತ್ತೆ. ಆಹಾ, ಅದೆಷ್ಟು ಈಸಿಯಾಗಿ ಹೇಳ್ತಿದ್ದೀರಾ ಮಾಮ್. ನನ್ನ ಕೈ ಮುರಿದಾಕಕ್ಕೆ ಅಷ್ಟು ಈಸಿನಾ? ಲುಕ್ ಮಾಮ್, ಆ ಪೇನೆಲ್ಲ ನನ್ನಿಂದ ತಡ್ಕೊಳಕ್ ಆಗಲ್ಲ ಅಷ್ಟೇ. ಇದಕ್ಕೆ ಹೇಳೋದು ನೀನು ದಡ್ಡಿ ಅಂತ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ವಾವ್,
What an awesome plan, Mom! You are a genius. No, wait. U is not for Urmila. U is for ultra genius. ನಂಗೆ ಈ ಐಡಿಯಾ ಹೊಳಿಲೇ ಇಲ್ಲ. ಸೂಪರ್ ಮಾ, ಸೂಪರ್ ನೀವು. ಸಾಕು ಬೇಬಿ, ಇಂಥ ಹೊಗಳಿಕೆ ಮಾತೆಲ್ಲ ನನಗಿಷ್ಟ ಆಗಲ್ಲ. ಮೊದಲು ನಾನು ಅನ್ಕೊಂಡಿದ್ದು ಎಡವಟ್ಟು ಆಗದೆ ನಡಿಬೇಕು, ಆಮೇಲೆ ಖುಷಿ ಪಡೋಣ. Yes, Mom. Done. ರಮೇಶ್, ಪ್ಲಾಂಟ್ ಎಲ್ಲ ತುಂಬಾ ಒಣಗಿದೆ, ಕಟ್ ಮಾಡಿಸ್ಬೇಕಾಗಿತ್ತು. ಕಟ್ ಮಾಡಿಸಿದ್ರೆ ಚೆನ್ನಾಗಿ ಸಿಗಿರುತ್ತೆ. ಕೆಲಸದವ್ರಿಗೆ ಕಾಲ್ ಮಾಡಬೇಕಾಗಿತ್ತು, ಮಾಡಿದ್ರಾ? ನೀನು ಮೊನ್ನೆ ಹೇಳಿದ್ಯಲ್ಲ, ನಾನು ಫೋನ್ ಮಾಡಿದ್ದೆ, ಒಂಚೂರು ಗಿಡಗಳ ಕೆಲಸ ಇದೆ, ಮನೆ ಕಡೆ ಬಂದು ಹೋಗು ಅಂತ. ಇವತ್ತು ನಾಳೆನೂ ಬರ್ತಾನೆ ಅನ್ಸುತ್ತೆ. ರಿಷಿ, ಏನ್ ನಡ್ಕೊಂಡು ಬರ್ತಾ ಇದ್ದೀರಾ? ಗಾಡಿಯಲ್ಲಿ? ಏನಿಲ್ಲಮ್ಮ, ಹಾಗೆ ಬೋರ್ ಆಗ್ತಿತ್ತು, ಅದಕ್ಕೆ ಇಬ್ರು ನಡ್ಕೊಂಬಂದ್ವಿ. ಸುಳ್ಳು ಹೇಳ್ತಿದ್ಯಾ ರಿಷಿ? ನೀವಿಬ್ರು ಹೂವು ಹಣ್ಣು ತರೋದಕ್ಕೆ ಗಾಡಿ ತೆಗ್ದಿದ್ದ ಶಬ್ದ ನಾನು ಆವಾಗಲೇ ಕೇಳಿಸ್ಕೊಂಡೆ. ಈಗ ಗಾಡಿ ತಗೊಂಡು ಹೋಗಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ಯಾ? ಏನಾಯ್ತು ಗಾಡಿ? ರಿಷಿ, ನಿನ್ನೆ ಕೇಳ್ತಿರೋದು, ಗಾಡಿಯಲ್ಲಿ? ಅದು ಅತ್ತೆಮ್ಮ, ನಾನು ಹೇಳ್ತೀನಿ. ಹೋಗ್ಬೇಕಾದ್ರೆ ನಾನು ರಿಷಿ ಸರು ಬೈಕ್ನಾಗೆ ಹೋದ್ವಿ. ಆದರೆ ದಾರಿಯಾಗೆ ರಚನಾ ಅಮರಣ್ಣ ನಡ್ಕೊಂಬರ್ತಿದ್ರು. ಅವರಿಬ್ರು ನಡ್ಕೊಂಬರೋದನ್ನ ರಿಷಿ ಸರ್ ಕೈನಾಗ ನೋಡೋಕ್ಕಾಗಲಿಲ್ಲ. ಅದಕ್ಕೆ ರಿಷಿ ಸರು ಬೈಕ್ನ ಅವ್ರಿಗೆ ಕೊಟ್ಟರು. ನಾವಿಬ್ರು ನಡ್ಕೊಂಬರ್ತಾ ಇದ್ದೀವಿ ಆಟಯ್ಯ. ರಿಷಿ, ನಿನ್ ತಂಗಿ ಅಂದ್ರೆ ನಿನಗೆ ಎಷ್ಟು ಪ್ರೀತಿನೋ. ಅಮ್ಮ, ರಚನಾ ಯಾವಾಗಲೂ ಚೆನ್ನಾಗಿರ್ಬೇಕು ಅಂತಾನೆ ಬಯಸ್ತೀನಮ್ಮ. ಚಿಕ್ಕವಳಿಂದನೂ ನೀವಾಗಲಿ ಅಪ್ಪ ಆಗಲಿ ಅವಳಿಗೆ ಯಾವುದೇ ಥರದಲ್ಲೂ ಕೊರತೆ ಮಾಡಿಲ್ಲ. ಐ ಮೀನ್, ಈಗ ಅಮರ್ನ ಮದುವೆ ಆದಮೇಲೆ ಅವಳಿಗೆ ಬರೀ ಕಷ್ಟಗಳೇ ಇದೆ, ಅಥವಾ ಅಮರ್ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಈಗೇನಿದ್ದಾಳೆ ಅದಕ್ಕಿಂತ ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ನನ್ನ ಆಸೆ. ನೀವು ಗಮನಿಸಿದ್ದೀರೋ ಇಲ್ವೋ, ಮನೇಲಿ ಯಾವುದೇ ವಸ್ತು ಮುಟ್ಟಬೇಕು ಅಂದರೂ ಅಥವಾ ಏನೇ ಮಾಡಬೇಕು ಅಂದರೂ ಅಮರ್ ತುಂಬ ಮುಜುಗರ ಪಡ್ಕೋತಿದ್ದಾನೆ. ನಾನು ಅದನ್ನು ಗಮನಿಸಿದೆ. ಅಲ್ಲ ರಮೇಶ್, ಅಮರ್ ಈ ಮನೆ ಅಳಿಯ, ನಮ್ಮೆಲ್ಲರಲ್ಲೂ ಒಬ್ಬ. ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ, ಆರಾಮಾಗಿರ್ಬೋದು. ಆದ್ರೂ ಯಾಕೆ ಅವನು ಈ ಥರ ಮಾಡ್ತಾನೆ? ಅತ್ತೆಮ್ಮ, ಒಂದು ಹೆಣ್ಣು ಗಂಡನ ಮನೆಗೆ ಹೋಯ್ತಿದ್ದಂಗೆ ಅದು ತನ್ನ ಮನೆನೇ. ಅಲ್ಲಿರೋರೆಲ್ಲ ತನ್ನವರೇ ಅಂತ ಸ್ಯಾನೆ ಬೇಗ ಹೊಂದ್ಕೊತಾಳೆ. ಆದರೆ ಗಂಡಸರು ಆಗಲ್ಲ. ಮಾವನ ಮನೆನ ಅವರು ಒಂದು ಅಂತರದಲ್ಲೇ ನೋಡ್ತಾರೆ. ಆದರೆ ಅತ್ತೆಮ್ಮ, ಹೋಗ್ತಾ ಹೋಗ್ತಾ ಎಲ್ಲನೂ ಸರಿ ಹೋಯ್ತೈತೆ, ನೀವು ಯೋಚನೆ ಮಾಡಬೇಡಿ. ಅಮ್ಮ, ಅಮರ್ನ ನಮ್ಮ ಮನೆ ಅಳಿಯ ಅಂತ ಹೇಳ್ತಿದ್ದೀವಿ, ಆದರೆ ಅಮರ್ಗೋಸ್ಕರ ನಾವೇನು ಮಾಡಿಲ್ವಲ್ಲಮ್ಮ. ಇಲ್ಲ ರಿಷಿ, ಆ್ಯಕ್ಚುಲಿ ಇದ್ರ ಬಗ್ಗೆ ನೀವಮ್ಮ ಆಲೋಚನೆ ಮಾಡ್ತಾ ಇದ್ದಾರೆ. ನನ್ನ ಹತ್ರ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಹೌದು ರಿಷಿ, ಇದ್ರ ಬಗ್ಗೆ ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ. ನೀನು ಯೋಚನೆ ಮಾಡಿದ್ದು ಒಳ್ಳೇದೇ ಆಯಿತು. ಯಾರನ್ನಾದರೂ ನಮ್ಮವರು ಅಂತ ಒಂದ್ಸಲ ಅಂದ್ಕೊಂಡ್ಬಿಟ್ರೆ ಅವರಿಗೆ ಯಾವುದೇ ರೀತಿ ಕಷ್ಟ ಬರದೇ ಇರೋ ಥರ ನಾನು ನೋಡ್ಕೋತೀನಿ. ಸೊ ತಾರಾ, ಈಗ ಮುಂದೇನು ಮಾಡಬೇಕು ಅಂತಿದ್ಯಾ?
ಪೊಲೀಸ್ ಸ್ಟೇಷನಿಂದ ಫೋನ್ ಮಾಡ್ತಾ ಇದ್ದೀನಿ. ಹೇಳಿ ಸರ್. ಸ್ವಲ್ಪ ಎನ್ಕ್ವೈರಿ ಇದೆ, ನಾಳೆ ಬೆಳಿಗ್ಗೆ ಸ್ಟೇಷನ್ಗೆ ಬಂದೋಗಿ. ಸರ್ ಬೆಳಿಗ್ಗೆ ತಾನೇ ಸ್ಟೇಷನ್ಗೆ ಬಂದಿದ್ದೆ. ಇವತ್ತು ಮತ್ತೆ ಬನ್ನಿ ಅಂತ ಹೇಳ್ತಲ್ಲ ರೀ, ನಾನು ನಾಳೆ ಬನ್ನಿ ಅಂತ ಹೇಳ್ತಾ ಇರೋದು. ನಮ್ಮನ್ನ ಪ್ರಶ್ನೆ ಮಾಡಬಾರ್ದು, ನಾವು ಕರೆದಾಗೆಲ್ಲ ನೀವು ಬಂದು ಹೋಗ್ತಾ ಇರಬೇಕು. ಅದೇ ರೀ, ನಿಮ್ದೇ ಸಿಗ್ನೇಚರ್ ಅನ್ನೋದಕ್ಕೆ ಪ್ರೂಫ್ ಬೇಕು. ಅದಕ್ಕೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಜೆರಾಕ್ಸ್ ತಗೊಂಡು ಬನ್ನಿ, ವೆರಿಫೈ ಮಾಡಬೇಕು. ಓಕೆ ಸರ್, ಬರ್ತೀನಿ. ಹಾಗೆ ದೊಡ್ಡ ಸಾಹೇಬ್ರನ್ನ ಮೀಟ್ ಮಾಡಬೇಕಂತೆ, ನಾಳೆ ಮಿಸ್ ಮಾಡಬೇಡ್ರಿ. ಸರ್ ನಾನು ಬ್ಯಾಂಗ್ಳೂರ್ ಬಿಟ್ಟು ಹೋಗ್ತಿಲ್ಲ ಸರ್, ಬೆಂಗಳೂರಲ್ಲೇ ಇದ್ದೀನಿ. ಯಾಕೆ ಸರ್ ಪದೇ ಪದೇ ಕಾಲ್ ಮಾಡಿ ಈ ಥರ ಹಿಂಸೆ ಮಾಡ್ತೀರಾ? ನೀವು ಹೇಳ್ದಾಗೆ ಪ್ರತಿದಿನ ಬಂದು ನಾನು ಸ್ಟೇಷನ್ನಲ್ಲಿ ಸೈನ್ ಹಾಕ್ಬಿಟ್ಟು ಹೋಗ್ತೀನಲ್ಲ. ನಾನು ಹೇಳಿಲ್ವಾ ನಮ್ಮನ್ನ ಪ್ರಶ್ನೆ ಮಾಡಬಾರ್ದು ಅಂತ? ನೀವು ನಾಳೆ ಬಂದು ಸಾಹೇಬ್ರನ್ನ ಮೀಟ್ ಮಾಡ್ಕೊಂಡೋಗಿ, ಅವ್ರೇನೇ ಎನ್ಕ್ವೈರಿ ಮಾಡ್ಬೇಕಂತೆ. ಸರಿ ಸರ್. ಸರ್ ಯಾರ್ದು ಫೋನು? ಸ್ಟೇಷನಿಂದ ಕಾಲ್ ಬಂದಿತ್ತು. ಇನ್ಸ್ಪೆಕ್ಟರ್ ಏನೋ ಎನ್ಕ್ವೈರಿ ಮಾಡಬೇಕಂತೆ, ನಾಳೆ ಬೆಳಗ್ಗೆ ಬರೋದಕ್ಕೆ ಹೇಳ್ತಿದ್ದಾರೆ. ಸರ್ ಮಾಡ್ದಿರೋ ತಪ್ಪಿಗೆ ಈ ತರ ಶಿಕ್ಷೆ ಅವಮಾನ ಎಲ್ಲನೂ ಅನುಭವಿಸ್ಬೇಕಾ? ಇದು ಸರಿಯಲ್ಲ. ಹೇಳು ಕಮಲಿ. ಅಜ್ಜಿ ಏನಿಲ್ಲ, ಅದೇನಂದ್ರೆ ರಿಷಿ ಸರ್ಗೆ ಪೊಲೀಸರು ತಾತನ ಕೇಸ್ ಸಲುವಾಗಿ ಇನ್ನೂ ಎನ್ಕ್ವೈರಿ ಮಾಡ್ತಾನೆ ಅವ್ರೆ. ಅಜ್ಜಿ ನಿಮಗೂ ಗೊತ್ತೈತೆ ತಾತನ ಸಾವ್ಗೆ ರಿಷಿ ಸರು ಕಾರಣ ಅಲ್ಲ ಅಂತವ. ಆ ಟೈಮ್ನಾಗೆ ನೀವು ತಪ್ಪು ತಿಳ್ಕೊಂಡು ಏನೋ ಕಂಪ್ಲೇಂಟ್ ಕೊಟ್ಬಿಟ್ರಿ. ಆದರೆ ಅಜ್ಜಿ ಪೊಲೀಸರು ರಿಷಿ ಸರ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ರೆ ಅದೇನೋ ಒಂಥರ ಹಿಂಸೆ ಆಯ್ತೈತೆ. ಮನೆನಾಗೆ ಅತ್ತೆ ಮಾಮನು ಸ್ಯಾನೆ ನೊಂದ್ಕೋತಾವ್ರೆ ಅಜ್ಜಿ. ನಾನು ನಿಮ್ಮ ತವ ಕೇಳ್ಕೊಳ್ಳೋದೇನಂದ್ರೆ, ಹೆಂಗಿದ್ರು ನಿಮಗೂ ಗೊತ್ತೈತೆ ರಿಷಿ ಸರು ನಿರಪರಾಧಿ ಅಂತ. ನೀವು ಆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೋಬೋದಲ್ವಾ ಅಜ್ಜಿ? ಹಾಗೆ ಮಾಡೋಕ್ಕಾಗಲ್ಲ ಕಮಲಿ. ನಾನು ಒಂದ್ಸಲ ಆ ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋಣ ಅಂತ ಥಿಂಕ್ ಮಾಡಿದೆ, ಆದರೆ ಅದು ಸರಿಯಲ್ಲ. ಇನ್ವೆಸ್ಟಿಗೇಷನ್ ಮುಂದುವರಿಲಿ. ನನಗೂ ಇದರಲ್ಲಿ ರಿಷಿ ಕೈವಾಡ ಇಲ್ಲ ಅಂತ ಚೆನ್ನಾಗಿ ಗೊತ್ತಿದೆ. ನಿನಗೂ ನಿನ್ನ ಗಂಡನ ಮೇಲೆ ನಂಬಿಕೆ ಇದೆ ಅಲ್ವಾ? ಏನಜ್ಜಿ ಹಿಂಗೆ ಹೇಳ್ತಿದ್ದೀರಾ? ನನ್ನ ಗಂಡ ಏನು ಅಂತ ನಂಗೆ ಸೆಂದ ಗೊತ್ತು. ಅವರು ಅಪ್ರಂಜಿ ಅಜ್ಜಿ. ನನ್ನ ಗಂಡ ಒಂದು ಸಣ್ಣ ಇರುವೆಗೂ ನೋವು ಮಾಡೋ ಅಂಥವ್ರಲ್ಲ. ಅಂಥದ್ರಾಗೆ ಆಟೋನ್ ಪ್ರೀತಿಸೋ ತಾತ ಇನ್ನ ಕೊಲೆ ಮಾಡ್ತಾರ? ಅಂದಮೇಲೆ ನೀನು ಇದ್ರ ಬಗ್ಗೆ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ಇನ್ವೆಸ್ಟಿಗೇಷನ್ ಅದ್ರ ಪಾಡಿಗೆ ಅದು ನಡೀಲಿ. ಪೊಲೀಸರು ಬರ್ತಾರೆ ಅಂತ ಮುಜುಗರ ಪಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಮೊದಲು ಇನ್ವೆಸ್ಟಿಗೇಷನ್ ಮುಗಿದು ನನಗೆ ಉತ್ತರ ಸಿಗಲಿ. ಅಜ್ಜಿ ನನ್ನ ಗಂಡ ಏನೂ ತಪ್ಪು ಮಾಡಿಲ್ಲ ಅಂತ ನನಗೆ ಸೆಂದ ಗೊತ್ತೈತೆ. ಆದರೆ ಅದು ಕಾನೂನು ರೀತಿಯಾಗಿ ಪ್ರೂವ್ ಆಗಬೇಕು ಅಂದರೆ ಹಂಗೆ ಆಗಲಿ ಅಜ್ಜಿ. ಅವ್ರ ಜೈಲ್ನಾಗೆ 3 ದಿನ ಇದ್ದಿದ್ದನ್ನ ಎಲ್ಲರೂ ನೋಡೋರೆ. ಈಗ ಅವ್ರ ನಿರಪರಾಧಿ ಅಂತ ನ್ಯಾಯಾಲಯ ಹೇಳೋದನ್ನ ಎಲ್ಲರೂ ಕೇಳಿಸ್ಕೊಳ್ಳಿ. ಹಾಗೆ ಇದ್ರ ಜೊತೆಗೆ ತಾತನ ಸಾವಿಗೆ ನಿಜವಾಗ್ಲೂ ಯಾರು ಕಾರಣ ಅನ್ನೋದು ಗೊತ್ತಾಗತ್ತಲ್ಲ ಅಜ್ಜಿ. ಸರಿ ಅಜ್ಜಿ, ನಾನು ಫೋನ್ ಇಡ್ತೀನಿ. ಸರಿ ಕಮಲಿ. ನೀನು ಹೇಳೋದು ಕರೆಕ್ಟ್ ಕಮಲಿ. ನಾನು ಕಾಯ್ತಾ ಇದ್ದೀನಿ. ನನ್ನ ಗಂಡನ ಸಾವಿಗೆ ಯಾರು ಕಾರಣ ಅಂತ ನನಗೆ ಗೊತ್ತಾಗಬೇಕು.